ಅಲ್ಲೋಗಿರೋ ಫ್ರಂಟ್ ಅಲ್ಲ, ಇಲ್ಲಿ ಎತ್ಕೊತಿರ್ಲಿ ಇವರೇ ಫ್ರಂಟು. ಫೋಟೋಗೆ ಹಂಗೆ ಬರೋದು ರಿಫ್ಲೆಕ್ಸು. ಕೈ ಒಂಚೂರು ನಿಂತ್ಕೊಂಡು ಏನು ಬೇಕು ಸರ್ ಎಲ್ಲ ಈಗ ಸರಿ ನಂದೆ ನೀವು ಹಿಂಗೆ ಹೋಗಿ ಕಾಣಲ್ಲ ಸ್ವಲ್ಪ ಹಿಂದೆ ಹೋಗ್ಬೇಕು. परमेश्वर श्री गौरी गणेश कलिना गणपति वीरभद्र षण्मुखादि सतिमुखहितरुगಳೆಂದು ರಾಗದು ಮೋಚಿಪಾ ಶಂಕರ ವೇಗದಿಂದ ನಿಪುಂದು ರಕ್ಷಿಸುವುದಿ ಕುಟುಂಬಂ ಹರ ಶಂಭೋ ಮಹಾದೇವ ವಿರೂಪಾಕ್ಷಂ ತ್ರಿಲೋಚನಂ ದಯಾ ಸಿಂಧೋ ನೀಲಬಂಧೋ ರಕ್ಷ ರಕ್ಷ ಮಹೇಶ್ವರಂ ಸಂಪತಿತಮಾಯ. ಇನ್ನೊಂದು ಕಟ್ಕೊಂಡು ಮನೆ ಗೌರವ ಮತ್ತು ಹೆಚ್ಚು ಆ ಕುಟುಂಬದ ಗೌರವವನ್ನು ಕಾಪಾಡ್ಕೊಂಡು ಬಂದಂಥ ತಾಯಿ ಅಂತ ನಾವೆಲ್ಲರೂ ಕೂಡ ನೆನಪಡಬೇಕಾಗುತ್ತೆ. ಕಾರಣ ನಾವು 16 ಸರಿ ನಮ್ಮ ತಾಲೂಕ್ ಪಂಚಾಯತಿ ಇರ್ಬೋದು, ಬೇರೆ ಪಂಚಾಯತಿ ಇರ್ಬೋದು, ಹೆಂಗಸರುಗಳೆಲ್ಲ ಕರ್ಕೋದಾಗ ಅವರಿಗೆ ನಮ್ಮ ಸಂಪ್ರದಾಯ ಪ್ರಕಾರ, ಹಿಂದೂ ಧರ್ಮದ ಸಂಪ್ರದಾಯದ ಪ್ರಕಾರ ಅವರಿಗೆ ರಾಜ್ಯ ಕಾರ್ಡ್ ಕೊಡುವಂಥದ್ದು, ಬಡ್ಲಕ್ಕಿ ಕೊಡುವಂಥದ್ದು, ಬಳೆ ಕೊಡುವಂಥದ್ದು, ಅಷ್ಟು ಕುಂಕುಮ ಕೊಡುವಂಥದ್ದು, ಇಂಥವೆಲ್ಲವನ್ನು ಕೂಡ ಆ ಮನೆಗೆ ಹೋದಂಥ ಹೆಂಗಸರುಗಳಿಗೆ ಅವರಿಗೆ ಆ ಒಂದು ಪದ್ಧತಿಯನ್ನು ಇಟ್ಕೊಂಡು ಮಾಡ್ಕೊಂಡು ಬಂದಂಥ ತಾಯಿ ಅಂತೇಳಿ ನಾವು ಚಂದ್ರಮ್ಮನ ನಾವು ನೆನಪು ಮಾಡಬೇಕಾಗುತ್ತೆ. ಇವತ್ತು ನಮ್ಮ ತಾಲೂಕಿಗೂ ಕೂಡ ತುಂಬ ಅಭಿಮಾನ ಇದ್ದಂಥವ್ರು ಅವರು. ಆಲೂರು ತಾಲೂಕಿನಲ್ಲೂ ಕೂಡ ಅವ್ರಿಗೆ ತುಂಬ ಅಭಿಮಾನ ಇತ್ತು. ಯಾರೇ ಒಂದು ಗೌರವ ಕೊಡುವಂಥದ್ದನ್ನು ಅವರು ಆ ಮನೆಯಲ್ಲಿ ಮಾಡ್ತಾ ಇದ್ರು. ಅದನ್ನು ನಾವು ಮರೆಯೋಕ್ಕಾಗಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಪುನಃ ಇದಕ್ಕೆ ನೀವೆಲ್ಲರೂ ಕೂಡ ಬಂದಿದ್ದೀರಿ, ನಿಮಗೂ ಕೂಡ ನಾನು ಸ್ವಾಗತ ಬಯಸ್ತಾ ಇದ್ದೀನಿ. ನಮ್ಮ ಮಾಜಿ MLA ಇರ್ಬೋದು, ನಮ್ಮ ನಾಯಕರು ಇರ್ಬೋದು, ಅಥವಾ ನಮ್ಮ ಮಿನಿಸ್ಟರ್ ಆಗಿ ನಮ್ಮ ಪಕ್ಷದಲ್ಲಿ ಕೆಲಸ ಮಾಡಿದಂಥ HK ಕುಮಾರಸ್ವಾಮಿ ಅವರನ್ನು ಕೂಡ ನಾವು ನೆನಪು ಮಾಡಬೇಕಾಗುತ್ತೆ. ಈ ಕ್ಷೇತ್ರದಲ್ಲಿ 3 ಸರಿ MLA ಆಗಿ ಅವ್ರದೇ ಆದಂಥ ಗೌರವ ಘನತೆಯಿಂದ ಎಲ್ಲರಿಗೂ ಸಮಾನವಾಗಿ ಇವತ್ತು ಈಗಲೇ PCR ಆಗಿ ಸುಮಾರು ಆಗಿದೆ ಅಂತ ಹೇಳ್ತಾ ಇದ್ದಾರೆ. ನಾನೇನು ಪೂರ್ತಿ ಗಮನಿಸಿಲ್ಲ, ಅದು ಬಸವರಾಜ್ ಗೊತ್ತಿರ್ಬೋದು, ಹೇಳ್ಬೋದು ಅಂತ ಅನಿಸುತ್ತೆ. ಅದು ಬರ್ದಂಗೆ ಎಲ್ಲರೂ ಸಮಾನವಾಗಿ ರಾಜಿ ಮಾಡ್ಕೊಂಡು ಸಮಾಧಾನ ಹೇಳ್ಕೊಂಡು ಹೋದಂಥ ನಮ್ಮ ನಾಯಕರು HK ಕುಮಾರಸ್ವಾಮಿ ಅವರಂತ ನೆನಪು ಮಾಡೋಣ. ಇವತ್ತು ನಮ್ಮ ಹಿರಿಯ ರಾಜಗೌಡರು ಇರ್ಬೋದು, ಅನೇಕ ಮುಖಂಡರುಗಳು, ನಟರಾಜ್ ಇರ್ಬೋದು, ಈಗ ಎಲ್ಲರೂ ಕೂಡ ಇದ್ದಾರೆ. ಪತ್ರಿಕಾ ಸ್ನೇಹಿತರು ಇದ್ದಾರೆ, ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ನೆನಪು ಮಾಡ್ತಾ, ಕಾರಣ ನಾವು ಇವತ್ತು ಆ ತಾಯಿಯ ಋಣವನ್ನು ತೀರ್ಸೋಕ್ಕೆ ಎಷ್ಟಾದರೂ ಸಾಲದು ಅಂತೇಳಿ ನಾನಾದರೂ ಕೂಡ ಭಾವಿಸ್ತಾ, ನಮ್ಮ ಕೃಪಾದಾಯಿನವರು ಕೂಡ ಬಂದಿದ್ದಾರೆ, ಅವರು ಕೂಡ ಸೂತ್ರಗಳನ್ನು ಹೇಳಿದರು.
ಅವರು ಎಂ ಪಿ ಏನಾದ್ರೆ ಅಂಬೇಡ್ಕರ್ ಮಿಸ್ಸಸ್ ಅಂದ್ರೆ ಅವರು ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ಅಂಬೇಡ್ಕರ್ ಗೊತ್ತು ಸಂವಿಧಾನ ಬರೆಯೋಕ್ಕಾಯ್ತಿರಲ್ಲ, ಆ ಮಟ್ಟದಲ್ಲಿ ಬೆಳೆಯಕ್ಕೂ ಆಯ್ತಿರಲ್ಲ. ನಿಜವಾಗ್ಲೂ ಅವ್ರು ಸ್ಫೂರ್ತಿ ಕೊಟ್ಟಾರೆ ಅವರು ಮಿಸ್ಸಸ್. ಅದೇ ಥರ ಇವತ್ತು ಚೆನ್ನಮ್ಮನವರು ಇವತ್ತು ದೇವೇಗೌಡರಾಗಿರ್ಬೋದು, ರೇವಣ್ಣರಾಗಿರ್ಬೋದು, ಕುಮಾರಸ್ವಾಮಿ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ಅವರು ಮಾರ್ಗದರ್ಶಿಗಳಾಗಿ ಅವತ್ತು ಒತ್ತು ಕೊಟ್ಟು ಅವರು ಸಹಕಾರ ನೀಡೋದಕ್ಕೆ ಅವರೆಲ್ಲ ರಾಜಕಾರಣಕ್ಕೆ ಬೆಳೆಯಕ್ಕೆ ಕಾರಣ ಆಯಿತು. ಇವತ್ತು ನಿಜವಾಗ್ಲೂ ಇವತ್ತು ಹೆಣ್ಣು ಎಷ್ಟು ಮಟ್ಟಿಗೆ ಇವತ್ತು ಗೌರವಿಸ್ಬೇಕು ಅಂತಂದರೆ ಇವತ್ತು ಚೆನ್ನಮ್ಮನ ಇವತ್ತು ನಾವು ನೋಡಿ ಕಲ್ತ್ಕೋಬೇಕಾಗಿತ್ತು. ಇವತ್ತು ಮಾದರಿಯಾದಂಥ ಇವತ್ತು ಆ ಸಂಸ್ಕೃತಿ, ಆ ಮನೆಯಲ್ಲಿರೋಂಥ ದೈವ ಭಕ್ತಿ, ವಿಶೇಷವಾದ ಪೂಜೆ, ಗೌರವ, ಮಕ್ಕಳು, ಗಂಡಂದಿರು ಎಲ್ಲರಿಗೂ ಎಷ್ಟೊಂದು ಗೌರವ ಇತ್ತು. ಮತ್ತು ಆ ಮನೆ ಬೆಳೆಯೋಕ್ಕೆ ಕಾರಣ ಯಾರು ಅನ್ನೋದು ಇವತ್ತು ನಾವೆಲ್ಲ ಮಾದರಿಯಾಗಿ ಕಲ್ತ್ಕೋಬೇಕಾಗಿತ್ತು. ಅದಕ್ಕೆ ಮುಂದಿನ ದಿನಗಳಲ್ಲಿ ಅಷ್ಟೇ ಇವತ್ತು ಯಾವುದೇ ಹೆಣ್ಣು ಇವತ್ತು ಹೇಳ್ತಿದ್ರೆ ಹೆಣ್ಣನ್ನು ಕಲಿತಿದ್ದ ಶಾಲೆಯನ್ನು ತೆರೆದೆ ಅಂತ ಏನು ಇವತ್ತಿದೆ. ಇವತ್ತು ಹೆಣ್ಣು ಇವತ್ತು ಎಷ್ಟು ದೇಶಕ್ಕೆ ಮಾತಾಡಿದ್ದೀವಿ. ಅದೇ ರೀತಿ ಇವತ್ತು ಇಲ್ಲಿ ಈ ಕಾರ್ಯಕ್ರಮವನ್ನು ರೂಪಿಸಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ನಮ್ಮ ಮಾಜಿ MLA ಅವರು, ಮಾಜಿ ಮಿನಿಸ್ಟರ್, ಪಕ್ಷದ ನಾಯಕರಾದಂಥ ಕುಮಾರಸ್ವಾಮಿ ಅವರೇ, ಈಗ ಎಲ್ಲ ಮುಖಂಡರು ಎಲ್ಲ ಕೂಡ ನಮ್ಮ ನಾಯಕರುಗಳಿದ್ದೀರಿ, ಎಲ್ಲ ಮುಖಂಡರುಗಳು ಕೂಡ ಈಗ ಭಾಗವಹಿಸಿದಿರಿ. ಅದರಿಂದ ಈಗ ನಾವು ಈಗ ಪೂಜೆ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿ ಹೂವನ್ನು ಅವರಿಗೆ ಅರ್ಪಿಸುವಂಥ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡಿ ಆದ ನಂತರ ತಾವೆಲ್ಲರೂ ಕೂಡ ಮಾತಾಡೋಕ್ಕೆ ಅವಕಾಶ ಇರುತ್ತೆ. ನೀವು ಅವ್ರ ಬಗ್ಗೆ ನೀವು ಮಾತಾಡ್ಬೋದು. ಆ ತಾಯಿ ಬಗ್ಗೆ ಎಷ್ಟು ಮಾತಾಡಿದರೂ ಕೂಡ ನಾವು ಅದು ಪೂರ್ಣ ಅನಿಸೋಕ್ಕಾಗಲ್ಲ. ಅದರಿಂದ ಈಗ ನಾವು ಪೂಜಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಅಂತ ಹೇಳ್ತಾ ನಮ್ಮ ಪತ್ರಿಕಾ ಚೆನ್ನಮ್ಮನವರ ಒಂದು ವ್ಯಕ್ತಿತ್ವ ಏನು 3 ದಿನಗಳ ಕಾಲ TV ಮಾಧ್ಯಮಗಳಲ್ಲಿ ಅವರ ಬಗ್ಗೆ ಬಿತ್ತರ ಆಗಿದ್ದಂಥದ್ದು, ಬೆಂಗಳೂರಿನಿಂದ ಹಾಸನದವರೆಗೆ ಅವರ ಪಾರ್ಥಿವ ಶರೀರವನ್ನು ತರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಮಾಜಿ ಶಾಸಕರು ಕುಮಾರಸ್ವಾಮಿ ಅವರು ಹೇಳಿದಾಗ 17 ಗಂಟೆಗಳ ಕಾಲ ಒಂದು ಸಮಯವನ್ನು ತಗೊಂಡಂಥದ್ದು, ಅಷ್ಟೊಂದು ಜನ ಅವರಿಗೆ ಸೇರ್ಲಿಕ್ಕೆ ಕಾರಣ ಏನು ಅಂತಕ್ಕಂಥದ್ದನ್ನ ನಾವು ಯೋಚನೆ ಮಾಡಿದರೆ, ಅವರು ಬದುಕಿರುವ ಒಂದು ದಿನವೂ ಕೂಡ ಯಾವುದೇ ಸುದ್ದಿ ಮಾಧ್ಯಮಗಳಲ್ಲಿ ಅವರ ಮುಖವನ್ನು ತೋರಿಸಲಿಲ್ಲ, ಯಾವುದೇ ಕಾರ್ಯಕ್ರಮಗಳಲ್ಲಿ ಅವರು ಭಾಗವಹಿಸಿರಲಿಲ್ಲ, ಯಾವುದೇ ಹೋರಾಟಗಳಲ್ಲಿ ಅವರು ಕಾಣಿಸಿಕೊಂಡಿರಲಿಲ್ಲ. ಆದರೂ ಕೂಡ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ದೇವೇಗೌಡರಿಗಿಂತಲೂ ಒಂದು ಹೆಜ್ಜೆ ಮುಂದೆ ಅವರು ಇವತ್ತು ಹೆಸರು ಇಡೀ ದೇಶದಾದ್ಯಂತ ಅವರ ಸಾವಿನ ನಂತರ ಪ್ರಸಾರ ಆಯಿತು. ಅವರ ವ್ಯಕ್ತಿತ್ವ ಅಷ್ಟು ಎತ್ತರಕ್ಕೆ ಹೋಯಿತು ಅಂತಕ್ಕಂಥದ್ದನ್ನ ನಾವು ನೋಡುವಾಗ ಅವರು ನಡೆದುಕೊಂಡ ರೀತಿ, ಅವರು ಬದುಕಿದ ರೀತಿ ಅಂತ ಹೇಳ್ಬೋದು. ಹೇಗೆ ನಾವು ಅಲ್ಲಿ ಕಾರ್ಯಕ್ರಮ ಮಾಡಬೇಕು ಅನ್ನೋದನ್ನ ಸ್ಟಾರ್ಟ್ ಮಾಡಿದಾಗ ಅಲ್ಲಿ ಆ ಜಾಗ ನೋಡೋಕ್ಕೆ ಆಗ್ತಿರ್ಲಿಲ್ಲ. ಆ ಥರ ಇತ್ತು ಅಲ್ಲಿ ಪರಿಸ್ಥಿತಿ. ನಾನು ಫಸ್ಟ್ ಹೋಗಿ ನಿಂತ್ಕೊಂಡು ಅವಾಗ ಸ್ಟಾರ್ಟ್ ಮಾಡಿದಾಗ ಆ ಜಾಗವನ್ನು ಸಾಯಂಕಾಲದೊಳಗೆ ಎಷ್ಟು ಲೆವೆಲ್ ಮಾಡಿ, ಜೊತೆಗೆ ಅವರ ಸಮಾಧಿನ ಎಲ್ಲಿ ಮಾಡಬೇಕು ಅಂತ ಅವರು ಹುಡುಕಾಡ್ತಾ ಇದ್ದಂಥ ಸಂದರ್ಭ ನಾನು ನೋಡಿದೆ. ಏನು ಹಿಂಗೆ ಹುಡುಕಾಡ್ತಾರಲ್ಲ ಅಂತ. ಕಾರಣ ಆ ಸಮಾಧಿಯನ್ನು ಅವರನ್ನು ಎಲ್ಲಿ ನಾವು ಸಮಾಧಿ ಮಾಡ್ತೇವೆ ಅದು ಆ ಭಗವಂತನಿಗೆ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಮತ್ತು ದೇವರ ಮುಂಭಾಗಕ್ಕೆ ಇರಬೇಕು ಅನ್ನೋ ಭಾವನೆಯಿಂದ ಅಲ್ಲಿ ಏನಾರ ಪೂಜೆ ಆದರೆ, ಮಂಗಳಾರತಿ ಆದರೆ ಇವರಿಗೆ ಅದು ಆ ಭಗವಂತನ ಆಶೀರ್ವಾದ ಇರಬೇಕು ಅನ್ನೋ ದೃಷ್ಟಿಯಿಂದ ಇಟ್ಕೊಂಡು ಮಾಡಿರುವಂಥ ಅನಸನ್ನು ನೋಡಿದರೆ ಆ ಒಂದು ಕಾರ್ಯಕ್ರಮಗಳನ್ನ ಆಯ್ದು ಒಂದು ಸೆಕೆಂಡ್ ಕೂಡ ನಿಲ್ಲದೆ, ಒಂದು ಗಳಿಗೆನೂ ಕೂಡ ಕೂರದಲ್ಲೇ ಎಲ್ಲ ಕಾರ್ಯಕ್ರಮಗಳು, ಎಲ್ಲ ವಿಚಾರಗಳನ್ನು ಕೂಡ ಅವರು ಮಾಡಿದ ತಾಯಿ ಋಣವನ್ನು ತೀರಿಸಿದಂಥ ನಮ್ಮ ರೇವಣ್ಣ ಇರ್ಬೋದು, ಕುಮಾರಸ್ವಾಮಿ ಇರ್ಬೋದು, ಆ ಜಾಗವನ್ನು ಸೆಲೆಕ್ಟ್ ಮಾಡಿ ಕುಮಾರಸ್ವಾಮಿ